ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಂದ್ರಗ್ರಹಣ ಗೋಚರಿಸುವ ಕಾರಣ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಎಲ್ಲ ಪೂಜಾ ಕೈಂಕರ್ಯಗಳು ಮುಗಿಸಿ ಸಂಜೆ ನಂತರ ದೇವಾಲಯದ ಬಾಗಿಲು ಬಂದ್ ಮಾಡಲಾಯಿತು. ಕೋನಕುಂಟ್ಲಿನಲ್ಲಿ ಪ್ರತಿ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡು ಬರುತ್ತಿದ್ದು, ಚಂದ್ರಗ್ರಹಣ ಗೋಚರಿಸುವ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳ ಸಮಯವನ್ನು ಬದಲಿಸಿ ಸಂಜೆ ವೇಳೆಗೆ ಮುಕ್ತಾಯ ಮಾಡಲಾಯಿತು. ಪ್ರತಿ ಹುಣ್ಣಿಮೆಗೆ ನಡೆಯುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದಿದ್ದು, ದಂಪತಿಗಳು ಪೂಜೆಯಲ್ಲಿ ಭಾಗವಹಿಸಿದ್ದರು. ದೇವಾಲಯದ ಪ್ರಧಾನ ಅರ್ಚಕ ಅನಂತ ಶಯನಾಚಾರ್ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಫಲಗಳು ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಬಹಳ ಸವಿಸ್ತಾರವಾಗಿ ಅರ್ಥಗರ್ಭಿತವಾಗಿ ವಿವರಿಸುತ್ತಿದ್ದರೆ, ಭಕ್ತಾದಿಗಳು ಆಲಿಸುತ್ತಿರುವ ದೃಶ್ಯ ಕಂಡುಬಂತು. ಶ್ರೀ ಸತ್ಯನಾರಾಯಣ ಸ್ವಾಮಿ ಭಾವಚಿತ್ರವನ್ನು ಕೊಡುಗೆಯಾಗಿ ಶೆಟ್ಟಳ್ಳಿ ಪಾಪಮ್ಮ ಶ್ರೀನಿವಾಸ್ ಧನಲಕ್ಷ್ಮಿ ಕುಟುಂಬದವರಿಂದ ಕೊಡುಗೆಯಾಗಿ ನೀಡಿದರು. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಅಭಿಷೇಕ ಮಾಡಿಸುವವರು ದೇವಾಲಯದ ಸೇವಾರ್ಥಕರಾದ ಸೋನಾ ಕೃಷ್ಣಾರೆಡ್ಡಿ ಹತ್ರ ಹೆಸರು ಗೋತ್ರ ಬರೆಸುತ್ತಿದ್ದರು. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಸೋಮಕಲಹಳ್ಳಿ ಮುಲ್ಲೋಳ್ ಕುಟುಂಬದವರಿಂದ ಆಯೋಜಿಸಿದ್ದು, ಈ ಸಂದರ್ಭದಲ್ಲಿ ಮುಲ್ಲೋಳ್ ಕುಟುಂಬದ ಡಾಕ್ಟರ್ ರಮೇಶ್ ಎನ್, ದಂತವೈದ್ಯರು ಹಾಗೂ ಸಮಾಜ ಸೇವಕರು ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಕೋನಕುಂಟ್ಲಿನಲ್ಲಿ ಹುಣ್ಣಿಮೆ ಪೂಜೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕಲ್ಪಿಸುವ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಎಂದರಲ್ಲದೆ, ಸಮಾಜ ಸೇವಾ ಕಾರ್ಯಕ್ರಮಗಳು ನೆರೆಯ ತಾಲೂಕು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ತಾಲೂಕುಗಳಲ್ಲಿ ಮಾಡುತ್ತಿದ್ದು, ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ಸಹಕಾರ ಇರುತ್ತದೆ ಎಂದು ಭರವಸೆ ಹೇಳಿದರು. ಗೋವಿಂದೋ ಎಲ್ಲರೂ ಹೇಳಿ. ಅನಾಥ ರಕ್ಷಕ ಗೋವಿಂದೋ, ಆಪದ್ಭಾಗೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದೋ, ಗೋವಿಂದ ಪುಂಡರೀಕ ವರದ ಗೋವಿಂದೋ, ಅನಾಥ ರಕ್ಷಕ ಗೋವಿಂದೋ, ಆಪದ್ಬಾಂಧವ ಗೋವಿಂದೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ 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 Krishna
पादारविन्दो समर्पयामि मुखे आचमनीयं समर्पयामि प्रथम्यां शुद्धोदकस्नानं वाद्यं ॐ नाभो ನಮಸ್ಕಾರ. ಈ ದಿನ ಶ್ರೀ ಕ್ಷೇತ್ರ ಗೋನಕೊಂಟ್ಲು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬದಿಂದ ಅನ್ನಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಷೇತ್ರ ಬಂದು ನಾನು ಬಾಲ್ಯದಿಂದಲೂ ನೋಡ್ತಾ ಇದ್ದೇನೆ. ನನ್ನ ಬಾಲ್ಯದ ದಿನಗಳು ನೆನಪು ಮಾಡುವಂಥ ಕೆಲಸ ಈ ದಿನ ಆಗಿದೆ. ನಮ್ಮ ಕುಟುಂಬದಿಂದ ಈ ದಿನ ಭಕ್ತಾದಿಗಳಿಗೆ ವಿವಿಧ ಭಾಗಗಳಿಂದ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಮಾಡಿ ಈ ದಿನ ನಮಗೆ ಈ ದೇವರು ಈ ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಟ್ಟಿದ್ದಾರೆ. ಇದೇ ರೀತಿಯ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ತಾ ಇರ್ತೀವಿ. ಇದೇ ಹಿಂದೆನೂ ನಾನು ಸುಮಾರು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ದೇವಸ್ಥಾನಗಳಿಗಾಗಲಿ ಶಾಲೆಗಳಲ್ಲಾಗಲಿ ಸುಮಾರು ಸಮಾಜಮುಖ ಕೆಲಸಗಳನ್ನು ಮಾಡ್ಕೊತ ಬಂದಿದ್ದೀನಿ. ಹಾಗೆ ನನಗೆ ಈ ಕ್ಷೇತ್ರದ ಜನರಿಂದ ಬಹಳ ಆಶೀರ್ವಾದ ಮತ್ತು ಅವರ ಒಂದು ಸಹಕಾರ ತುಂಬ ದಿನದಿಂದ ಇದೆ. ಹಾಗಾಗಿ ಈ ಕ್ಷೇತ್ರ ಹಾಗೆ ಇನ್ನು ಮುಂದೆ ಏನೋ ನನ್ನನ್ನು ಕೇಳ್ಕೊಂಡಿದ್ದಾರೆ. ಅದರ ಬಗ್ಗೆ ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆನೂ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇದರ ಬಗ್ಗೆನೂ ಈ ಮುಂದಿನ ದಿನಗಳಲ್ಲಿ ಕಮಿಟಿ ಮತ್ತು ಗ್ರಾಮಸ್ಥರನ್ನು ಎಲ್ಲರನ್ನೂ ಒಗ್ಗೂಡಿಸಿ ಮಾತಾಡಿ ಇದನ್ನು ಇನ್ನೂ ಮುಂದೆ ಡೆವಲಪ್ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ನಮ್ಮ ಕುಟುಂಬದಿಂದ ಎಲ್ಲರಿಗೂ ಭಕ್ತಾದಿಗಳಿಗೂ ಹಾಗೂ ನನಗೆ ಸಹಕಾರ ಮಾಡಿದ ಎಲ್ಲ ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿ ಹಾಗೂ ಕಮಿಟಿ ಮೆಂಬರ್ಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ.